ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀ ದೇವಿ ಇರುವಲ್ಲಿ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಕೆಲವೊಂದು ಸ್ಥಳದಲ್ಲಿ ಲಕ್ಷ್ಮೀ ದೇವಿ ಇರಲು ಇಷ್ಟಪಡುವುದಿಲ್ಲ. ಲಕ್ಷ್ಮೀ ದೇವಿ ಎಂತಹ ಮನೆಗಳಲ್ಲಿರಲು ಇಷ್ಟಪಡುವುದಿಲ್ಲ. ಇಂಥವರ ಮನೆಗೆ ಲಕ್ಷ್ಮೀ ದೇವಿ ಬರೋದೇ ಇಲ್ಲ. ಇಂತಹ 4 ಮನೆಗಳಿಗೆ ಎಂದು ಲಕ್ಷ್ಮೀ ದೇವಿ ಕಾಲಿಡುವುದಿಲ್ಲ. ಇವರು ಯಾವಾಗಲೂ ಬಡತನ ಅನುಭವಿಸುತ್ತಾರೆಂದು ಶಾಸ್ತ್ರಗಳು ಹೇಳುತ್ತಿವೆ. ಲಕ್ಷ್ಮಿ ಅಂದರೆ ಹಣ, ಧನ, ಸಂಪತ್ತು, ಐಶ್ವರ್ಯಕ್ಕೆ ಅಧಿಪತಿ. ಯಾರಿಗೆ ಐಶ್ವರ್ಯ ಕಲುಗಬೇಕೆಂದರೂ ಆಕೆಯ ಅನುಗ್ರಹದಿಂದಲೇ ನಡೆಯುತ್ತದೆ. ಆದ್ದರಿಂದಲೇ ಎಲ್ಲರೂ ಕೂಡ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀದೇವಿಯ ವಿಗ್ರಹ, ಚಿತ್ರಪಟಗಳನ್ನು ಪೂಜಿಸುತ್ತಾರೆ. ಲಕ್ಷ್ಮೀದೇವಿ ಸಕಲ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಯ ಅನುಗ್ರಹ ಇದ್ದರೆ ಸಾಕು, ಎಲ್ಲವೂ ಸಿಗುತ್ತದೆ ಎನ್ನುತ್ತಾರೆ. ನಮ್ಮ ಹಿರಿಯರು ಲಕ್ಷ್ಮೀದೇವಿಯನ್ನ ಚಂಚಲ ಸ್ವಭಾವದವಳೆಂದು ಕೂಡ ಕರೆಯುತ್ತಾರೆ. ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲಾಯೇ ನಮಃ ಎಂಬ ನಾಮ ಕೂಡ ಇದೆ. ಇದಕ್ಕೆ ಕಾರಣ ಏನೆಂದರೆ, ಯಾವ ದೇವರನ್ನ ಉಪಾಸನೆ ಮಾಡುತ್ತೀರೋ ಆ ದೇವರ ತತ್ವ ಉಪಾಸಕನ ಬಳಿ ಇರುತ್ತದೆ. ಅದರ ಅನುಸಾರವಾದ ಲಕ್ಷಣಗಳು ಕಾಣಿಸುತ್ತವೆ. ಶ್ರೀಲಕ್ಷ್ಮಿ ಉಪಾಸನೆ ಮಾಡಿದರೆ ಧನ ಪ್ರಾಪ್ತಿ ಕಲುಗುತ್ತದೆ. ಈ ಉಪಾಸನೆ ಕಡಿಮೆ ಮಾಡಿದರೆ ಅಹಂಕಾರ ಜಾಗೃತವಾಗಿ ಆ ದೇವಿಯ ತತ್ವ ಉಪಾಸಕನನ್ನ ಬಿಟ್ಟು ಹೊರಟು ಹೋಗುತ್ತದೆ. ಆಗ ಸ್ವಂತ ತಪ್ಪನ್ನ ಒಪ್ಪಿಕೊಳ್ಳಲಾಗದೆ ಮನುಷ್ಯರು ಲಕ್ಷ್ಮಿ ಚಂಚಲೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ, ನಿಜಕ್ಕೆ ಲಕ್ಷ್ಮಿ ಚಂಚಲೆ ಆಗಿದ್ದಲ್ಲಿ ಆಕೆ ಎಂದೋ ಶ್ರೀ ಮಹಾವಿಷ್ಣುವಿನ ಚರಣಗಳನ್ನು ಬಿಟ್ಟು ಬಿಡಬೇಕಿತ್ತು. ಹಾಗಾಗಿ ಲಕ್ಷ್ಮೀದೇವಿ ಚಂಚಲೆಯಲ್ಲ, ನಮ್ಮ ಭಕ್ತಿ ಚಂಚಲವಾದದ್ದು ಎಂದು ಎಲ್ಲರೂ ತಿಳಿದುಕೊಳ್ಳಬೇಕು. ಈ ದಿನಗಳಲ್ಲಿ ದುಡ್ಡಿಲ್ಲದಿದ್ದರೆ ಯಾವ ಕೆಲಸವೂ ನಡೆಯುವುದಿಲ್ಲ. ಕೆಲವರ ಹತ್ತಿರ ವಿಪರೀತವಾದ ಹಣ ಇರುತ್ತೆ, ಕೆಲವರ ಹತ್ತಿರ ದುಡ್ಡು ನಿಲ್ಲುವುದೇ ಇಲ್ಲ. ಇದಕ್ಕೆ ಕಾರಣ ಏನಿರಬಹುದು ಎಂಬ ವಿಷಯ ನೀವೆಂದಾದರೂ ಯೋಚಿಸಿದ್ದೀರಾ? ಯಾರ ಮೇಲೆ ಲಕ್ಷ್ಮಿ ಕಟಾಕ್ಷ ಇರುತ್ತದೋ ಅವರ ಹತ್ತಿರ ಮಾತ್ರವೇ ದುಡ್ಡು ಉಳಿಯುತ್ತದೆ. ಹಾಗಾದರೆ ಲಕ್ಷ್ಮೀದೇವಿ ಅನುಗ್ರಹ ಪಡೆಯಬೇಕೆಂದರೆ ಏನು ಮಾಡಬೇಕೆಂದು ಈಗ ತಿಳಿದುಕೊಳ್ಳಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ. ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಲಕ್ಷ್ಮೀದೇವಿ ಕಟಾಕ್ಷ ಅಥವಾ ಅನುಗ್ರಹ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಹಲವಾರು ಜನ ವಿಧ ವಿಧವಾದ ವಿಷಯಗಳನ್ನು ಹೇಳುತ್ತಾರೆ. ಇದೇ ಮಾಡಬೇಕು, ಅದೇ ಮಾಡಬೇಕು ಎಂದು ಹೇಳ್ತಾರೆ. ಆದರೆ ಅವೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಾನು ಹೇಳುವಂತಹ ಕೆಲವು ವಿಷಯಗಳು ಫಾಲೋ ಆದರೆ ಸಾಕು. ಮನೆಯಲ್ಲಿರೋ ಹೆಂಗಸರು ಅಂದರೆ ಅಮ್ಮ, ಹೆಂಡತಿ, ಅಕ್ಕ, ತಂಗಿ, ಮಗಳು, ಅತ್ತೆ, ನಾದಿನಿ ಇವರೇ ತಾನೇ ಮನೆಯ ಹೆಂಗಸರು. ಮನೆಯನ್ನು ಹುಷಾರಾಗಿ ಕಾಪಾಡೋರು, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ರೂಪಾಯಿ ದುಡ್ಡನ್ನು ಕೂಡಿಡೋರು. ಇವರ ಕಾರಣದಿಂದಲೇ ಮನೆ ಯಾವಾಗಲೂ ಸುಖ ಸಂತೋಷವಾಗಿರುತ್ತದೆ. ಆದ್ದರಿಂದಲೇ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ. ಆದರೆ ಎಲ್ಲ ಹೆಂಗಸರು ಒಂದೇ ರೀತಿ ಇರುವುದಿಲ್ಲ. ಕೆಲ ಹೆಂಗಸರು ದುಡ್ಡನ್ನು ಇಷ್ಟ ಬಂದಂತೆ ಖರ್ಚು ಮಾಡುತ್ತಾ, ಅವರಿವರ ಬಗ್ಗೆ ಅಗತ್ಯವಿಲ್ಲದಿದ್ದರೂ ಮಾತನಾಡುತ್ತಾ, ಚಾಡಿ ಹೇಳುತ್ತಾ ಕಾಲ ತಳ್ಳುತ್ತಿರುತ್ತಾರೆ. ಅಂಥವರ ಹತ್ತಿರ ಲಕ್ಷ್ಮೀದೇವಿ ಅಪ್ಪಿತಪ್ಪಿಯೂ ಕೂಡ ಬರುವುದಿಲ್ಲ. ಅಂಥ ಹೆಂಗಸರಿರುವ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಕಾಲಿಡಲ್ಲ ಎಂದು ಗರುಡ ಪುರಾಣ ಕೂಡ ಹೇಳುತ್ತಿದೆ. ಇನ್ನು ಎರಡನೇ ವಿಷಯ, ಯಾವ ಹೆಣ್ಣು ಪೊರಕೆಯನ್ನು ಕಾಲಿನಿಂದ ತುಳಿತಾಳೋ ಅಂತಹ ಹೆಣ್ಣಿರುವ ಮನೆಗೆ ಲಕ್ಷ್ಮೀದೇವಿ ಎಂದೂ ಬರುವುದಿಲ್ಲ. ಪೊರಕೆ ಶನಿದೇವರ ಆಯುಧ ಅಂತಹ ಪೊರಕೆಯನ್ನು ಕಾಲಿನಿಂದ ತುಳಿದರು ಅಥವಾ ತಳ್ಳಿದರು ಲಕ್ಷ್ಮೀದೇವಿ ಅಲ್ಲ, ದರಿದ್ರ ದೇವತೆ ಮನೆಯೊಳಗೆ ಬರುತ್ತಾಳೆ. ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿ ವಸ್ತುವಿಗೂ ಒಂದು ಪ್ರತ್ಯೇಕವಾದ ಸ್ಥಾನ ಕೊಡಲಾಗಿದೆ. ಪೊರಕೆಗೂ ಕೂಡ ಪ್ರತ್ಯೇಕವಾದ ಸ್ಥಾನ ಇದೆ. ಆದ್ದರಿಂದಲೇ ಪೊರಕೆಗೆ ಕೊಡಬೇಕಾದ ಗೌರವ ಅದಕ್ಕೆ ಕೊಡಬೇಕು. ಇಲ್ಲದಿದ್ದರೆ ನೀವೇ ಕಾಡಿಬೇಡಿ ಕಷ್ಟಗಳನ್ನು ತಂದುಕೊಂಡಂತಾಗುತ್ತದೆ. ಹಾಗಾಗಿ ಪೊರಕೆಗೆ ಗೌರವ ಕೊಡಬೇಕು ಎಂಬುದನ್ನು ಮರೆಯಬೇಡಿ. ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಇರಬೇಕು ಅಂದರೆ ಪೊರಕೆಗೆ ಕಾಲು ತಾಕಿಸಬೇಡಿ. ಇನ್ನು ಮೂರನೇ ವಿಷಯ, ಯಾರ ಮನೆಯಲ್ಲಿ ಶುಚಿ ಶುಭ್ರತೆ ಪಠಿಸುವುದಿಲ್ಲವೋ ಅವರ ಮನೆಗೆ ಎಂದೂ ಲಕ್ಷ್ಮೀದೇವಿ ಕಾಲಿಡಲ್ಲ ಎಂದು ಪುರಾಣಗಳು, ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಆಗಿಂದಾಗೆ ಮನೆ ಕ್ಲೀನ್ ಮಾಡಿಕೊಳ್ಳುತ್ತಾ ನೀಟಾಗಿಟ್ಕೋಬೇಕು. ಆ ರೀತಿ ಯಾರು ಮನೆಯನ್ನು ಇಟ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ಕಾಲ ನೆಲೆಸಿರುತ್ತಾಳೆ. ಇನ್ನು ನಾಲ್ಕನೇ ವಿಷಯ, ಸಾಮಾನ್ಯವಾಗಿ ಹೆಂಗಸರು ಕೈಗೆ ಹಾಕಿಕೊಂಡಿರುವ ಬಳೆ ಒಡೆದು ಹೋದಾಗ ಅದನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ. ಆದರೆ ಆ ರೀತಿ ಕಸದ ಬುಟ್ಟಿಯೊಳಗೆ ಅಂದರೆ ಡಸ್ಟ್ಬಿನ್ ಒಳಗಡೆ ಬಳೆಗಳನ್ನು ಹಾಕಿದರೆ ನಿತ್ಯ ಬಡತನ ಅನುಭವಿಸುತ್ತೀರಿ. ಲಕ್ಷ್ಮೀದೇವಿ ಆ ಮನೆಯಿಂದ ಹೊರಟು ಹೋಗುತ್ತಾಳೆಂದು ಪಂಡಿತರು ಹೇಳುತ್ತಾರೆ. ಹಾಗಾಗಿ ಒಡೆದು ಹೋದ ಬಳೆ ಚೂರುಗಳನ್ನು ಎಲ್ಲಾದರೂ ಮರದ ಕೆಳಗೆ ಹೂತು ಹಾಕಬೇಕು. ಆಗಲೇ ಲಕ್ಷ್ಮೀದೇವಿಗೆ ಕೋಪ ಬರುವುದಿಲ್ಲ. ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ನಮಗೆ ಎಷ್ಟು ಮುಖ್ಯವಾದವು
ಯಾರು ಮನೆ ಬಾಗಿಲುಗಳನ್ನು ಜೋರಾಗಿ ಶಬ್ದ ಬರುವಂತೆ ಮುಚ್ಚುತ್ತಾರೋ ಅಂಥವರ ಮನೆಯಲ್ಲಿ ಎಂದೂ ಲಕ್ಷ್ಮೀದೇವಿ ಉಳಿಯುವುದಿಲ್ಲ. ಅಷ್ಟಕ್ಕೂ ಅಂತಹ ಮನೆಗೆ ಲಕ್ಷ್ಮೀದೇವಿ ಬರುವುದೇ ಇಲ್ಲ. ಬಾಗಿಲು ಜೋರಾಗಿ ಮುಚ್ಚಿದ್ರೆ ಲಕ್ಷ್ಮೀದೇವಿಗೆ ಕೋಪ ಬಂದು ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಹಾಗಾಗಿ ಬಾಗಿಲನ್ನು ಜೋರಾಗಿ ಶಬ್ದ ಬರುವಂತಲ್ಲದೆ ನಿಧಾನವಾಗಿ ಮುಚ್ಚಬೇಕು. ಯಾರು ಮನೆಯ ವಸ್ತುಗಳನ್ನು ಹುಷಾರಾಗಿ ಕಾಪಾಡಿಕೊಳ್ತಾರೋ ಅಂಥವರ ಮೇಲೆ, ಅಂಥವರ ಮನೆಯ ಮೇಲೆ ಎಂದು ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತದೆ. ಇನ್ನು ಮನೆ ಹೆಣ್ಣು ಹೊಸಿಲಿನ ಹತ್ತಿರ ಬಾಗಿಲಿನ ಮುಂದೆ ಕುಳಿತುಕೊಂಡು ಊಟ ತಿಂದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಮನೆ ಬಾಗಿಲಿನ ಮುಂದೆ ಅಥವಾ ಹೊಸಿಲಿನ ಹತ್ತಿರ ಕುಳಿತುಕೊಂಡು ಊಟ ಮಾಡುವುದು ಅಶುಭ ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ. ಇದೇ ಅಲ್ಲದೆ ಅಗತ್ಯವಿಲ್ಲದಷ್ಟು ಖರ್ಚು ಮಾಡುವುದು ಕೂಡ ಲಕ್ಷ್ಮೀದೇವಿ ಉಳಿಯದಿರಲು ಮುಖ್ಯ ಕಾರಣ. ಇನ್ನು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲೇ ಉಳಿಯಬೇಕು ಅಂದರೆ ವಾರದಲ್ಲಿ ಒಂದು ಬಾರಿ ಕಲ್ಲುಪ್ಪನ್ನು ನೀರಿನೊಳಗೆ ಬೆರೆಸಿ ಅದರಿಂದ ಮನೆ ಪೂರ್ತಿ ಒರೆಸಿಕೊಳ್ಳಬೇಕು. ಆ ರೀತಿ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಲುಗುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಇದರ ಹಿಂದೆ ಒಂದು ಶಾಸ್ತ್ರೀಯ ಕಾರಣ ಕೂಡ ಇದೆ. ಅದೇನೆಂದರೆ ಉಪ್ಪು ನೀರಿನಿಂದ ಮನೆ ಒರೆಸುವುದರಿಂದ ಮನೆ ಒಳಗಿರುವಂತಹ ಮೈಕ್ರೋ ಬ್ಯಾಕ್ಟೀರಿಯಾ ಹೋಗಿ ಮನೆಯಲ್ಲಿರುವವರಿಗೆ ಎಂತಹ ರೋಗಗಳು ಬರದೆ ಪೂರ್ಣ ಆರೋಗ್ಯವಂತರಾಗಿರುತ್ತಾರೆ. ಆರೋಗ್ಯ ಕೂಡ ಒಂದು ರೀತಿಯಲ್ಲಿ ಐಶ್ವರ್ಯನೇ ಅಲ್ವಾ. ಆರೋಗ್ಯ ಇದ್ದರೆ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಇದ್ದಂತೆ ಲೆಕ್ಕ. ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ. ಈ ಕೆಲಸಗಳಿಗೆ ಭಿನ್ನವಾದ ಕೆಲಸಗಳನ್ನು ಮಾಡಿದರೆ ದರಿದ್ರ ದೇವತೆ ಮನೆಗೆ ಬರುತ್ತಾಳೆ. ಹಾಲಿನ ಸಮುದ್ರದಿಂದ ಲಕ್ಷ್ಮೀದೇವಿ ಉದ್ಭವಿಸಿದಾಗ ದೇವೇಂದ್ರನಿಗೆ ಆಕೆ ಎಂತಹ ಕಡೆ ನೆಲೆಸುತ್ತಾಳೆ ಎಂಬ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಧರ್ಮ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿ ನೀತಿ ನಿಯಮಗಳನ್ನು ಆಕ್ರಮಿಸಿ ಕಾಮದಿಂದ ತುಂಬಿರುವ ವ್ಯಕ್ತಿಗಳಿರುವ ಕಡೆ ಲಕ್ಷ್ಮಿ ಇರುವುದಿಲ್ಲ. ಯಾವ ವ್ಯಕ್ತಿ ಅಥವಾ ಕುಟುಂಬ ಅಹಂಕಾರ ಅಜ್ಞಾನದಿಂದ ವ್ಯವಹರಿಸಿ ಮನಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅಂತಹ ಆಸುಪಾಸಿಗೂ ಲಕ್ಷ್ಮಿ ಬರುವುದಿಲ್ಲ. ಅತಿಹಾಸೆ ಇರುವವರ ಹತ್ತಿರ ಕೂಡ ಧನಲಕ್ಷ್ಮಿ ನೆಲೆಸುವುದಿಲ್ಲ. ಎಲ್ಲ ಕರ್ಮಗಳಲ್ಲಿ ದುರಾಸೆ ತುಂಬ ಕೆಟ್ಟದ್ದು. ಎಲ್ಲ ಪಾಪಗಳಿಗೂ ದುರಾಸೆಯೇ ಮೂಲ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ದುರಾಸೆ ಪರರ ಹತ್ತಿರ ಕೂಡ ನಾನಿರುವುದಿಲ್ಲ ಎಂದು ಲಕ್ಷ್ಮಿ ಇಂದ್ರನಿಗೆ ಹೇಳಿದ್ದಾರೆ. ಹಿಂಸೆಯನ್ನು ಪ್ರೇರೇಪಿಸಿ ವ್ಯಕ್ತಿಗಳಿರುವ ಪ್ರದೇಶದಲ್ಲಿ, ಹಿಂಸಾತ್ಮಕ ಪ್ರದೇಶಗಳಲ್ಲಿ ಕೂಡ ಲಕ್ಷ್ಮಿ ಇರಲು ಇಷ್ಟಪಡುವುದಿಲ್ಲ. ಮನುಷ್ಯರು ಹಾಗೂ ಮೂಕ ಪ್ರಾಣಿಗಳನ್ನು ಹಿಂಸಿಸುವರ ಹತ್ತಿರದಿಂದಲೂ ಕೂಡ ದೂರವಾಗುತ್ತಾಳೆ. ಅಷ್ಟೇ ಅಲ್ಲದೆ ಅಂಥವರಿಗೆ ವಿಪರೀತವಾದ ಕಷ್ಟಗಳನ್ನು ಕೂಡ ಕೊಡುತ್ತಾಳೆ. ಎಲ್ಲಿ ಸ್ತ್ರೀಯನ್ನು ಪೂಜಿಸುತ್ತಾರೋ ಅಲ್ಲೇ ಲಕ್ಷ್ಮಿ ಸದಾಕಾಲ ನೆಲೆಸುತ್ತಾಳೆ. ಮಹಿಳೆಯರನ್ನು ಅವಮಾನಿಸುವುದು, ಅವರನ್ನು ತಾತ್ಸಾರ ಮಾಡುವುದು, ಅವರ ಮೇಲೆ ದೌರ್ಜನ್ಯ ಮಾಡುವುದು, ಇಂತಹ ಕೆಲಸಗಳನ್ನು ಮಾಡುವವರ ಮನೆಯಿಂದಲೂ ಕೂಡ ಲಕ್ಷ್ಮಿ ದೂರಾಗುತ್ತಾಳೆ. ಅವರ ತಪ್ಪೇನೆಂದು ತಿಳಿದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಜನರಿರುವ ಕುಟುಂಬದ ಮೇಲೆ ಲಕ್ಷ್ಮಿ ಕಟಾಕ್ಷ ಸದಾಕಾಲ ಇರುತ್ತದೆ. ಕುಲ ಮತ್ತು ಶ್ರೀಮಂತ ಬಡವ ಎಂದು ಭೇದ ಭಾವ ತೋರದೆ ಬಂದ ಅತಿಥಿಗಳನ್ನು ಗೌರವಿಸಬೇಕು. ಅತಿಥಿಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬರಿಗೈಯಲ್ಲಿ ಕಳಿಸಬಾರದು. ಅಂಥ ಮನೆ ಪುಣ್ಯಕ್ಷೇತ್ರಕ್ಕೆ ಸಮಾನವಾಗುತ್ತದೆ ಅಂತ ಮನೆ ಲಕ್ಷ್ಮಿ ನಿವಾಸವಾಗುವುದಲ್ಲದೆ ಆ ಮನೆ ಸುಖ ಶಾಂತಿಯಿಂದ ತುಂಬಿರುತ್ತದೆ. ಪ್ರೀತಿ ಪ್ರೇಮ ಅನುರಾಗ ಅನ್ಯೋನ್ಯತೆಯಿಂದ ಸಂಸಾರ ನಡೆಸುವ ದಂಪತಿಗಳ ಮೇಲೆ ಲಕ್ಷ್ಮಿ ಆಶೀರ್ವಾದ ಸದಾಕಾಲ ಇರುತ್ತದೆ. ಹಾಗಲ್ಲದೆ ಯಾವಾಗಲೂ ಕಿತ್ತಾಡಿಕೊಳ್ಳುತ್ತಾ ಕುಟುಂಬ ಸಭ್ಯರ ಮೇಲೆ ಗೌರವ ಇಲ್ಲದಿರುವ ವ್ಯಕ್ತಿಗಳಿರುವ ಮನೆಯಿಂದ ಕೂಡ ಲಕ್ಷ್ಮಿ ಹೊರಟು ಹೋಗುತ್ತಾಳೆ. ಎಲ್ಲಿ ಅಹಂಕಾರ ಇರುತ್ತೋ, ಎಲ್ಲಿ ಭಕ್ತಿ ಶುಚಿ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಇಲ್ಲದಂತಹ ಕೆಲಸಗಳನ್ನು ಮಾಡಿ ಲಕ್ಷ್ಮಿಯನ್ನು ಚಂಚಲೆ ಎಂದು ಕರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಸೂರ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಎಂಬ 9 ಗ್ರಹಗಳಿವೆ. ಮನುಷ್ಯನಿಗೆ ಸುಖ ದುಃಖಗಳು ಗ್ರಹಗಳಿಂದಲೇ ಬರುತ್ತವೆ. ಇಂದ್ರಿಯಗಳು ನಮ್ಮ ದೇಹವನ್ನು ನಿಯಂತ್ರಿಸುವಂತೆ ನವಗ್ರಹಗಳು ನಮ್ಮ ಜೀವನದ ಆಗು ಹೋಗುಗಳನ್ನು ನಿಯಂತ್ರಣ ಮಾಡುತ್ತವೆ. ವ್ಯಕ್ತಿಯ ಜನನದ ಸಮಯದಲ್ಲಿ ನವಗ್ರಹಗಳು ಜಾತಕದಲ್ಲಿ ಯಾವ ಸ್ಥಾನದಲ್ಲಿರುತ್ತವೆ ಎಂಬುದರ ಮೇಲೆಯೇ ವ್ಯಕ್ತಿಯ ಭವಿಷ್ಯವು ನಿರ್ಧರಿತವಾಗಿರುತ್ತದೆ. ಅಷ್ಟೇ ಅಲ್ಲದೆ ನವಗ್ರಹಗಳ ಸ್ಥಾನ ಪಲ್ಲಟವಾದಂತೆ ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಹಾಗೂ ಚಟುವಟಿಕೆಗಳು ಬದಲಾವಣೆಯಾಗುತ್ತವೆ. ನಮ್ಮ ಹಿಂದಿನ ಜನ್ಮದ ಕೆಟ್ಟ ಮತ್ತು ಒಳ್ಳೆಯ ಕರ್ಮಗಳು ನಮ್ಮ ಪ್ರಸ್ತುತ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಎಂಬುದನ್ನು ಸಹ ನವಗ್ರಹಗಳೇ ಸೂಚಿಸುತ್ತವೆ.
ವ್ಯಕ್ತಿಯ ಆರೋಗ್ಯ, ಯಶಸ್ಸು, ಮಾನ ಸನ್ಮಾನ, ಧನ ಸಂಪತ್ತು ಎಲ್ಲವೂ ಗ್ರಹ ಸ್ಥಿತಿಗಳಲ್ಲಿ ಅವಲಂಬಿಸಿರುತ್ತದೆ. ಜಾತಕದಲ್ಲಿ ಗ್ರಹಗಳ ಸ್ಥಿತಿಗತಿ ಚೆನ್ನಾಗಿದ್ದರೆ ಮಾತ್ರ ಜೀವನದಲ್ಲಿ ಸಂತೋಷದಿಂದ ಇರಲು ಸಾಧ್ಯ. ನಮಗೆ ಯಾವುದಾದರೂ ಗ್ರಹದೋಷಗಳಿದ್ರೆ ಉದ್ಯೋಗದಲ್ಲಿ ಕಿರಿಕಿರಿ, ಹಣಕಾಸಿನ ತೊಂದರೆಗಳು, ದಾಂಪತ್ಯದಲ್ಲಿ ಅಸಮಾಧಾನ, ಆರೋಗ್ಯ ಸಮಸ್ಯೆಗಳು ಹೀಗೆ ಒಂದಲ್ಲ ಒಂದು ತೊಂದರೆಗಳು ಬರುತ್ತಲೇ ಇರುತ್ತವೆ. ಜಾತಕದಲ್ಲಿ ಗ್ರಹಗಳ ಸ್ಥಿತಿ ನೀಚವಾಗಿರುವಾಗ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಪೂಜೆ ಹೋಮಗಳನ್ನು ಮಾಡುವುದರಿಂದ ಗ್ರಹಗಳಿಗೆ ಬಲ ಬರುತ್ತದೆ. ಆದರೆ ಹೋಮ ಹವನಾದಿಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನವಗ್ರಹಗಳನ್ನು ಪೂಜಿಸಲು ಸರಳವಾದ ಮಾರ್ಗವೊಂದನ್ನು ನಾವಿಂದು ತಿಳಿಸುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ನಮಃ ಅಂತ ಕಮೆಂಟ್ ಮಾಡಿ. ಅದುವೇ ನವಗ್ರಹ ವೃಕ್ಷಗಳ ಪೂಜೆ. ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದಂತಹ ಪ್ರತಿನಿಧಿ ಮರಗಳಿರುತ್ತವೆ. ಅವುಗಳನ್ನು ಬೆಳೆಸಿ ಪ್ರತಿದಿನ ಪೂಜಿಸಿದ್ದಲ್ಲಿ ಹಾಗೂ ಆ ಗಿಡಗಳ ಭಾಗಗಳನ್ನು ಔಷಧದ ರೂಪದಲ್ಲಿ ಸೇವಿಸುತ್ತಾ ಬಂದಲ್ಲಿ ಆ ಗ್ರಹಗಳ ತೊಂದರೆ ತಪ್ಪುವುದಲ್ಲದೆ ಗ್ರಹದೋಷದಿಂದ ಬಂದಂತಹ ಕಾಯಿಲೆಗಳು ಸಹ ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಗ್ರಹಗಳ ಶಾಂತಿಗಾಗಿ ಹವನವನ್ನು ನಡೆಸುತ್ತಿದ್ದರೆ ಆಯಾ ಗ್ರಹಕ್ಕೆ ಸಂಬಂಧಿಸಿದ ವೃಕ್ಷಗಳನ್ನೇ ಹವನದಲ್ಲಿ ಆಹುತಿಯಾಗಿ ಬಳಸಲಾಗುತ್ತದೆ. ನವಗ್ರಹ ವೃಕ್ಷಗಳಾವು, ಅವುಗಳನ್ನು ಪೂಜಿಸುವುದರಿಂದ ದೊರೆಯುವ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ನವಗ್ರಹ ವೃಕ್ಷಗಳು ಹಾಗೂ ಅವುಗಳ ಉಪಯೋಗಗಳು. ಸೂರ್ಯಗ್ರಹ. ಎಲ್ಲ ಗ್ರಹಗಳ ಮಧ್ಯೆ ನಿಂತು ಪೂರ್ವಕ್ಕೆ ಮುಖ ಮಾಡಿರುವಂಥ ಸೂರ್ಯದೇವ ಗ್ರಹಪತಿ ಎಂದರೆ ಗ್ರಹಗಳ ರಾಜರಾಗಿದ್ದಾರೆ. ಜಾತಕದಲ್ಲಿ ಸೂರ್ಯದೇವ ಉಚ್ಚ ಸ್ಥಾನದಲ್ಲಿದ್ದರೆ ಉನ್ನತ ಸ್ಥಾನ ಹಾಗೂ ಅಧಿಕಾರವನ್ನು ಪಡೆಯಬಹುದು ಮತ್ತು ದೈಹಿಕವಾಗಿ ಬಲಶಾಲಿಗಳಾಗಬಹುದು. ಸೂರ್ಯನು ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿಲ್ಲದಿದ್ದಲ್ಲಿ ನೇತ್ರ ರೋಗಗಳು, ಹೃದಯ ಸಂಬಂಧಿತ ರೋಗಗಳು, ಚರ್ಮ ರೋಗಗಳು ಮತ್ತು ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಎಕ್ಕದ ಗಿಡ ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ. ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿ ಪೂಜಿಸಿ ಆ ಗಿಡದ ಮುಂದೆ ಸೂರ್ಯ ಜಪ ಮಾಡುವುದರಿಂದ ಸೂರ್ಯ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಬಿಳಿ ಎಕ್ಕವನ್ನು ಪೂಜಿಸುವುದರಿಂದ ಭೌತಿಕ ಪ್ರಗತಿ ಹಾಗೂ ಜ್ಞಾಪಕ ಶಕ್ತಿಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಬಿಳಿ ಎಕ್ಕದ ಗಿಡ ಒಂದು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ, ಆರೋಗ್ಯ ಹಾಗೂ ಅಂತಸ್ತು ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಸಮಸ್ಯೆಗಳು ಸಹ ಶೀಘ್ರವೇ ನಿವಾರಣೆಯಾಗುತ್ತವೆ. ಎಕ್ಕದ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಯಾವುದೇ ರೀತಿಯ ಮಾಟಮಂತ್ರ ತಂತ್ರಗಳು ಮನೆಯ ಹತ್ತಿರ ಸುಳಿಯುವುದಿಲ್ಲ. ಅದರಲ್ಲಿಯೂ ಮನೆಗೆ ಬಲಭಾಗದಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿದರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಬಿಳಿ ಎಕ್ಕದ ಎಲೆಯನ್ನು ರವಿ ಗ್ರಹಕ್ಕೆ ಅರ್ಪಿಸಿ ಭಕ್ತಿಯಿಂದ ಸೂರ್ಯ ದೇವರನ್ನು ಪೂಜಿಸಿದರೆ ಸೂರ್ಯ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಬಿಳಿ ಎಕ್ಕದ ಗಿಡ ವಿನಾಯಕ ದೇವರಿಗೆ ಬಹಳ ಪ್ರಿಯವಾದದ್ದು. ವಿನಾಯಕರಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಹಲವು ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ. ಬುಧಗ್ರಹ ನಮ್ಮ ನರಮಂಡಲ ವ್ಯವಸ್ಥೆಯ ಅಧಿಪತಿ. ಬುಧಗ್ರಹವು ಶಿಕ್ಷಣ, ಬರವಣಿಗೆಯ ಸಾಮರ್ಥ್ಯ, ಬುದ್ಧಿವಂತಿಕೆ, ವ್ಯವಹಾರ ಕೌಶಲ್ಯ, ಸಂಬೋಧನೆಗಳನ್ನು ನಿಯಂತ್ರಿಸುವಂತಹ ಗ್ರಹ. ಜಾತಕದಲ್ಲಿ ಬುಧಗ್ರಹ ದುರ್ಬಲನಾದರೆ ನರಗಳ ದೌರ್ಬಲ್ಯ, ತೊದಲುವಿಕೆಗೆ, ಮನಸ್ಸಿನಲ್ಲಿ ಗೊಂದಲ, ಏಕಾಗ್ರತೆಯ ಕೊರತೆ, ಅಧ್ಯಯನದಲ್ಲಿ ಹಿನ್ನಡೆ ಮುಂತಾದ ಅಡೆತಡೆಗಳು ಉಂಟಾಗುತ್ತವೆ. ಬುಧಗ್ರಹವನ್ನು ಪ್ರಸನ್ನಗೊಳಿಸಲು ಉತ್ತರಾಣಿ ಗಿಡವನ್ನು ಪೂಜಿಸಬೇಕು. ಬುಧಗ್ರಹವನ್ನು ಪ್ರತಿನಿಧಿಸುವ ಸಸ್ಯವಾಗಿರುವ ಉತ್ತರಾಣಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಅಪಮಾರ್ಗ ಎಂದು ಕರೆಯಲಾಗುತ್ತದೆ. ಉತ್ತರಾಣಿಯು ವಿನಾಯಕ ಚತುರ್ಥಿಯಂದು ಗಣಪತಿ ದೇವರಿಗೆ ಅರ್ಪಣೆ ಮಾಡುವಂಥ 21 ಪತ್ರೆಗಳಲ್ಲಿ ಪ್ರಮುಖವಾದ ಪತ್ರೆಯಾಗಿದೆ. ಇದನ್ನು ಶಿವರಾತ್ರಿಯಂದು ಶಿವಪೂಜೆಯಲ್ಲಿಯೂ ಬಳಸಲಾಗುತ್ತದೆ. ಚಂದ್ರ ನಮ್ಮ ಮನಸ್ಸನ್ನು ಆಳುವಂತಹ ಗ್ರಹ. ಚಂದ್ರ ನಮ್ಮ ಮನಸ್ಸಿನ ನೆಮ್ಮದಿ ಹಾಗೂ ದುಃಖ ಎರಡಕ್ಕೂ ಚಂದ್ರನೇ ಮುಖ್ಯ ಕಾರಣ. ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿರುತ್ತಾನೋ ಆ ವ್ಯಕ್ತಿ ಸದಾ ಚಿಂತಾರಹಿತನಾಗಿರುತ್ತಾನೆ. ಆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅತಿ ಸರಳವಾಗಿ ನಿಭಾಯಿಸುವಂಥವನಾಗಿರುತ್ತಾನೆ. ಹಾಗಾಗಿ ಚಂದ್ರ ಜಾತಕದಲ್ಲಿ ಬಲವಾಗಿರಬೇಕು. ಚಂದ್ರಗ್ರಹದಿಂದ ಉಂಟಾಗುವ ದೋಷಗಳನ್ನು ಬಗೆಹರಿಸಿಕೊಳ್ಳಲು ಪಲಾಶ ವೃಕ್ಷವನ್ನು ಅಂದರೆ ಮುತ್ತುಗದ ಮರವನ್ನು ಆರಾಧಿಸುವುದು ತುಂಬ ಒಳ್ಳೆಯದು. ಮುತ್ತುಗದ ಮರವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಮಾನಸಿಕ ರೋಗಗಳೆಲ್ಲ ಗುಣವಾಗುತ್ತವೆ. ಮುತ್ತುಗದ ಎಲೆಗಳನ್ನು ಪೂಜಿಸುವುದರಿಂದ ಚಂದ್ರನ ವಿಶೇಷ ಕೃಪೆ ಉಂಟಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ.
ಮಂಗಳ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಉಗ್ರ ಸ್ವಭಾವದ ಗ್ರಹ ಎಂದು ಉಲ್ಲೇಖಿಸಲಾಗುತ್ತದೆ. ಮಂಗಳವನ್ನು ಅಂಗಾರಕ ಎಂದು ಸಹ ಕರೆಯಲಾಗುತ್ತದೆ. ದೇಹದ ಸ್ನಾಯು ವ್ಯವಸ್ಥೆ ಹಾಗೂ ರಕ್ತ ಪರಿಚಲನಾ ವ್ಯವಸ್ಥೆಯು ಮಂಗಳನ ನಿಯಂತ್ರಣದಲ್ಲಿರುತ್ತದೆ. ಜಾತಕದಲ್ಲಿ ಮಂಗಳ ದುರ್ಬಲನಾಗಿದ್ದರೆ ರಕ್ತ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ. ಮದುವೆ ಸಫಲವಾಗಲು ಮಂಗಳನ ಕೃಪೆ ಬಹಳ ಮುಖ್ಯ. ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದಲ್ಲಿ ಮಂಗಳನ ಸ್ಥಾನ ಉತ್ತಮವಾಗಿಲ್ಲ ಎಂಬ ಅರ್ಥ ಬರುತ್ತದೆ. ಹಾಗೆಯೇ ಮಂಗಳನ ಸ್ಥಾನ ಉತ್ತಮವಾಗಿದ್ದಲ್ಲಿ ದಾಂಪತ್ಯ ಜೀವನ ಸಂತಸವಾಗಿರುತ್ತದೆ. ಕಗ್ಗಲಿ ಸಸ್ಯವು ಮಂಗಳಕ್ಕೆ ಸಂಬಂಧಿಸಿದ್ದಂತಾಗಿದೆ. ಕಗ್ಗಲಿ ವೃಕ್ಷವನ್ನು ಆರೈಕೆ ಮಾಡಿ ಪೂಜೆ ಮಾಡುವುದರಿಂದ ಕುಜದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಈ ಗಿಡವನ್ನು ನಿತ್ಯ ಪೂಜಿಸುವುದರಿಂದ ರಕ್ತ ಸಂಬಂಧಿತ ಮತ್ತು ಚರ್ಮ ರೋಗಗಳೆಲ್ಲ ನಿವಾರಣೆಯಾಗುತ್ತವೆ. ಗುರುಗ್ರಹ ಎಲ್ಲ ಗ್ರಹಗಳಿಗೂ ಅತ್ಯಂತ ಶುಭ ಫಲಗಳನ್ನೇ ನೀಡುವಂತಹ ಗ್ರಹವಾಗಿದೆ. ಐಶ್ವರ್ಯ, ಅದೃಷ್ಟ, ಬೆಳವಣಿಗೆ ಮತ್ತು ಸಮೃದ್ಧಿಗೆ ಗುರುಗ್ರಹ ಕಾರಕವಾಗಿದೆ. ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ವ್ಯಕ್ತಿಯನ್ನು ಆಲಸ್ಯ, ಸೋಮಾರಿತನ ಆವರಿಸುತ್ತದೆ. ಆ ವ್ಯಕ್ತಿ ಜ್ಞಾನದಲ್ಲಿ ಬಡವನಾಗಿರುತ್ತಾನೆ ಮತ್ತು ಸಂಪತ್ತಿನಲ್ಲಿ ಕೊರತೆಯನ್ನು ಎದುರಿಸುತ್ತಾನೆ. ಹಾಗೆಯೇ ಉತ್ತಮ ಸಂಗಾತಿ ದೊರೆಯಲು, ಕಂಕಣ ಬಲ ಕೂಡಿ ಬರಲು ಗುರುವಿನ ಬಲ ಬೇಕೇ ಬೇಕು. ಗುರುಗ್ರಹದಿಂದ ಉಂಟಾಗುವ ದೋಷವನ್ನು ನಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಗುರುವಿಗೆ ಸಂಬಂಧಿಸಿದ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಜೊತೆಗೆ ಗುರುವಿನ ಕೃಪೆಯು ಉಂಟಾಗಿ ಜ್ಞಾನವೂ ಸಹ ವೃದ್ಧಿಯಾಗುತ್ತದೆ. ಅಶ್ವತ್ಥ ವೃಕ್ಷದ ಮೂಲ ಭಾಗದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ವಿಷ್ಣು ಹಾಗೂ ತುದಿಯಲ್ಲಿ ರುದ್ರದೇವರು ನೆಲೆಸಿರುತ್ತಾರೆ. ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆಯನ್ನು ಮಾಡಿದರೆ 10,000 ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ದಿನದ 24 ಗಂಟೆಗಳು ಸಹ ಆಮ್ಲಜನಕವನ್ನೇ ಹೊರಸೂಸುವಂಥ ಏಕೈಕ ವೃಕ್ಷವೆಂದರೆ ಅಶ್ವತ್ಥ ವೃಕ್ಷ. ಪದ್ಮಪುರಾಣದ ಪ್ರಕಾರ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕರಿಸುವುದು ಹಾಗೂ ಪ್ರದಕ್ಷಿಣೆಯನ್ನು ಹಾಕುವುದು ಮನುಷ್ಯನ ಆಯುಷ್ಯವನ್ನು ವೃದ್ಧಿಸುತ್ತದೆ. ಪ್ರಾಚೀನ ಕಾಲದಲ್ಲೆಲ್ಲ ಋಷಿಮುನಿಗಳು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ಜಪ, ಅನುಷ್ಠಾನಗಳನ್ನು ಮಾಡುತ್ತಾ ಇರುತ್ತಿದ್ದರು. ಶುಕ್ರಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವಿನ ನಂತರ ಲಾಭಕಾರಕ ಗ್ರಹವೆಂದರೆ ಅದು ಶುಕ್ರಗ್ರಹ. ಶುಕ್ರ ಅಂದರೆ ವೈವಾಹಿಕ ಜೀವನದಲ್ಲಿ ಸುಖ ಇದೆಯೋ ಇಲ್ಲವೋ ಎಂಬುದನ್ನು ನೋಡುವುದೇ ಶುಕ್ರನ ಸ್ಥಾನ ಬಲದಿಂದ. ಉತ್ತಮ ಸಂತಾನ ಪ್ರಾಪ್ತವಾಗಲು ಶುಕ್ರನ ಅನುಗ್ರಹ ಅತ್ಯಗತ್ಯ. ಶುಕ್ರ ವಾಹನಕಾರ, ಕಟ್ಟಡಕಾರನು ಸಹ ಆಗಿರುತ್ತಾನೆ. ಅಂದರೆ ಶುಕ್ರನು ಉತ್ತಮವಾಗಿದ್ದರೆ ಆ ಜಾತಕದವರು ಒಂದಕ್ಕಿಂತ ಹೆಚ್ಚು ವಾಹನಗಳಿಗೆ ಮತ್ತು ಕಟ್ಟಡಗಳಿಗೆ ಒಡೆಯರಾಗುತ್ತಾರೆ. ಶುಕ್ರಗ್ರಹ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಜೀವನದಲ್ಲಿ ಸಾಮರಸ್ಯಗಳ ಕೊರತೆ, ಸಂಗಾತಿಗಳಿಂದ ದೂರಾಗುವುದು, ವಾಹನ ಮತ್ತು ಮನೆಯ ಸಮಸ್ಯೆಗಳು ಮತ್ತು ಗರ್ಭಕೋಶಕ್ಕೆ ಸಂಬಂಧಿತ ರೋಗಗಳು ಉಂಟಾಗುತ್ತವೆ. ಶುಕ್ರಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅತ್ತಿ ಮರ ಅಥವಾ ಔದುಂಬರವು ವೃಕ್ಷವನ್ನು ಪೂಜಿಸಬೇಕು. ಪ್ರತಿನಿತ್ಯ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಬಂದಲ್ಲಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲ ಪರಿಹಾರವಾಗುತ್ತವೆ. ಔದುಂಬರ ವೃಕ್ಷ ದತ್ತಾತ್ರೇಯರ ವಾಸಸ್ಥಾನವಾಗಿದೆ. ಹಾಗಾಗಿ ಮನೆ ಅಂಗಳದಲ್ಲಿ ಔದುಂಬರ ವೃಕ್ಷ ಇದ್ದರೆ ಅಲ್ಲಿ ದತ್ತಾತ್ರೇಯ ಸಾನ್ನಿಧ್ಯವೇ ಇದ್ದಂತಾಗುತ್ತದೆ. ಶನಿಗ್ರಹ ಶನಿಗ್ರಹವನ್ನು ಕರ್ಮದ ದೇವರೆಂದೇ ಪರಿಗಣಿಸಲಾಗುತ್ತದೆ. ಶನಿಗ್ರಹ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಕರುಣಿಸುತ್ತಾರೆ. ನಮ್ಮ ಜಾತಕದಲ್ಲಿ ಶನಿಯ ವಕ್ರ ದೃಷ್ಟಿ ಇದ್ದರೆ ಆ ವ್ಯಕ್ತಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹವು ಕಷ್ಟಗಳನ್ನು ನೀಡುವುದರ ಮೂಲಕ ಜೀವನದ ಅರ್ಥ ಮತ್ತು ಧರ್ಮವನ್ನು ತಿಳಿಸಿಕೊಡುತ್ತಾರೆ. ಶನಿಯ ಪ್ರಭಾವಕ್ಕೆ ಒಳಗಾದಾಗ ಉಂಟಾಗುವಂತಹ ಅಹಿತಕರ ಸಂಗತಿಗಳಿಂದ ದೂರವಿರಲು ಶಮಿ ಅಥವಾ ಬನ್ನಿ ವೃಕ್ಷವನ್ನು ಪೂಜಿಸಬೇಕು. ನವಗ್ರಹಗಳಲ್ಲಿ ತುಂಬ ಶಕ್ತಿಶಾಲಿಯಾದ ಗ್ರಹವಾದ ಶನಿಯನ್ನು ಪ್ರತಿನಿಧಿಸುವಂತಹ ಶಮಿ ವೃಕ್ಷವನ್ನು ಪೂಜಿಸುವುದರಿಂದ ಶನಿದೇವರನ್ನೇ ಪೂಜಿಸಿದಷ್ಟು ಫಲ ದೊರೆಯುತ್ತದೆ. ಹಾಗಾಗಿ ಈ ವೃಕ್ಷವನ್ನು ಎಲ್ಲ ಶನಿದೇಗುಲಗಳ ಆವರಣದಲ್ಲಿ ಬೆಳೆಸಲಾಗಿರುತ್ತದೆ. ರಾಮಾಯಣದಲ್ಲಿ ಲಂಕೆಗೆ ಯುದ್ಧಕ್ಕೆ ತೆರಳುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ಶಮಿ ವೃಕ್ಷವನ್ನು ಪೂಜಿಸಿದ್ದರ ಬಗ್ಗೆ ಉಲ್ಲೇಖಗಳಿವೆ. ಹಾಗೆಯೇ ಅಜ್ಞಾತವಾಸಕ್ಕೆ ತೆರಳುವ ಮುನ್ನ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಶಮಿ ವೃಕ್ಷದಲ್ಲಿಯೇ ಬಚ್ಚಿಟ್ಟಿದ್ದರು. ರಾಹುಗ್ರಹ ರಾಹು ಹಾಗೂ ಕೇತು ಗ್ರಹಗಳಿಗೆ ಪ್ರಕಾಶವಿರುವಲ್ಲ. ಅಂದರೆ ಇವೆರಡು ಛಾಯಾಗ್ರಹಗಳು. ಸಾಮಾನ್ಯವಾಗಿ ಹೆಚ್ಚು ಕೆಟ್ಟ ಪ್ರಭಾವಗಳನ್ನು ನೀಡುವಂಥ ಗ್ರಹಗಳೆಂದರೆ ರಾಹು ಹಾಗೂ ಕೇತು ಗ್ರಹಗಳು. ಹಾಗಾಗಿಯೇ ಜನರಿಗೆಲ್ಲ ರಾಹುಕೇತಗಳೆಂದರೆ ಹೆಚ್ಚು ಭಯವಿರುತ್ತದೆ. ರಾಹು ಧೈರ್ಯ ಹಾಗೂ ಸಾಹಸಗಳನ್ನು ತಂದುಕೊಡುವ ಗ್ರಹ.
ರಾಹು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ವ್ಯಕ್ತಿಗೆ ಬಾಹುಬಲ ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ವಿದೇಶ ಪ್ರಯಾಣದ ಯೋಗ ಪ್ರಾಪ್ತವಾಗುತ್ತದೆ. ಅದೇ ರೀತಿ ರಾಹು ಉತ್ತಮ ಸ್ಥಾನದಲ್ಲಿದ್ದ ಪಕ್ಷದಲ್ಲಿ ಚರ್ಮರೋಗ, ಹೃದಯ ರೋಗ, ಮನಸ್ಸಿನಲ್ಲಿ ವಿನಾಕಾರಣ ಭಯ, ಕೀಲುಗಳಲ್ಲಿ ನೋವು, ನಿದ್ರಾಹೀನತೆ ಮುಂತಾದ ತೊಂದರೆಗಳು ಎದುರಿಸಬೇಕಾಗುತ್ತದೆ. ರಾಹು ದೋಷಗಳನ್ನು ಪರಿಹರಿಸಿಕೊಳ್ಳಲು ದೂರ್ವ ಅಥವಾ ಗರಿಕೆಯನ್ನು ಪೂಜಿಸಬೇಕು. ಗರಿಕೆ ನಮ್ಮ ಹಿಂದೂ ಸಂಪ್ರದಾಯದ ಪೂಜಾ ಪದ್ಧತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಥಮ ಪೂಜಿತರಾದ ಗಣೇಶ ದೇವರಿಗೆ ಗರಿಕೆ ಅತ್ಯಂತ ಪ್ರಿಯವಾದದ್ದು. ಗರಿಕೆಯು ಚೂಪಾದ 3 ಎಲೆಗಳನ್ನು ಹೊಂದಿದ್ದು ಶಿವಶಕ್ತಿ ಮತ್ತು ಗಣೇಶ ಹೀಗೆ 3 ದೇವರ ತತ್ವವನ್ನು ಪ್ರತಿನಿಧಿಸುತ್ತದೆ. ಕೇತುಗ್ರಹ. ಕೇತುವು ಸಹ ಛಾಯಾಗ್ರಹ. ಕೇತು ಮೋಕ್ಷದಾಯಕ ಗ್ರಹವೆನಿಸಿಕೊಳ್ಳುತ್ತದೆ. ಕೇತುವು ವ್ಯಕ್ತಿಯ ಜಾತಕದಲ್ಲಿ ಉತ್ತಮನಾಗಿದ್ದಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕತೆ, ವೈರಾಗ್ಯ ಮತ್ತು ಜ್ಞಾನೋದಯದ ಕಡೆಗೆ ವಾಲುತ್ತಾನೆ. ಆ ವ್ಯಕ್ತಿಯು ಲೌಕಿಕ ಬಯಕೆಗಳ ಸರಪಳಿಯಿಂದ ಬಿಡುಗಡೆ ಹೊಂದುತ್ತಾನೆ. ಆದರೆ ಕೇತು ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ದಲ್ಲಿ ಚರ್ಮ ಸಂಬಂಧಿತ ರೋಗಗಳು, ಅಪಘಾತಗಳು, ಸೆರೆವಾಸ, ಕೀಲು ನೋವುಗಳು, ಕುಷ್ಠರೋಗ ಮುಂತಾದವುಗಳಿಗೆ ಗುರಿಯಾಗಬೇಕಾಗುತ್ತದೆ. ಕೇತು ಗ್ರಹದಿಂದ ಆಗುವ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ದರ್ಬೆಯನ್ನು ಪೂಜಿಸಬೇಕು. ದರ್ಬೆ ದೇವಹುಲ್ಲು. ಹೋಮ, ಯಜ್ಞ, ಯಾಗಾದಿಗಳಲ್ಲಿ ಕರ್ತೃಗಳು ಉಂಗುರದ ಬೆರಳಿಗೆ ದರ್ಬೆಯನ್ನು ಉಂಗುರದಂತೆ ಧರಿಸುತ್ತಾರೆ. ದರ್ಬೆಯನ್ನು ಬೆರಳಿಗೆ ಧಾರಣೆ ಮಾಡುವುದರಿಂದ ಶರೀರದ ಎಲ್ಲ ಭಾಗಗಳಿಗೂ ಒಂದೇ ರೀತಿಯ ಅಯಸ್ಕಾಂತೀಯ ಶಕ್ತಿ ಪಸರಿಸುತ್ತದೆ. ಇದರಿಂದ ಮನೋವಿಪತ್ತುಗಳೆಲ್ಲ ದೂರವಾಗುತ್ತವೆ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಜಪ ತಪಗಳನ್ನು ಮಾಡಲು ದರ್ಭಾಸನಗಳನ್ನು ಬಳಸುತ್ತಲಿದ್ದರು. ದರ್ಬೆಯ ಸ್ಪರ್ಶ ಮಾತ್ರದಿಂದ ಅನೇಕ ಚರ್ಮ ವ್ಯಾಧಿಗಳೆಲ್ಲ ದೂರವಾಗುತ್ತವೆ. ಆತ್ಮೀಯ ವೀಕ್ಷಕರೇ, ನವಗ್ರಹಗಳನ್ನು ಪ್ರತಿನಿಧಿಸುವ ಸಸ್ಯ ಮತ್ತು ವೃಕ್ಷಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ವೀಕ್ಷಕರೇ, ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.